ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಮೀನಾ ಬೆಳಗ್ಗೆನೇ ಎದ್ದು ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ತಾ ಇರ್ತಾಳೆ. ಸೂರ್ಯ ಬಂದಿದ್ದು ನೋಡಿ ಸೂರ್ಯನ ಹಣೆ ಕುಂಕುಮ ಇಡ್ತಾಳೆ. ಸೂರ್ಯ ಅವಾಗ, ಏನಮ್ಮ ಕುಂಕುಮ ಎಲ್ಲ ಇಡ್ತಾ ಇದೆಯಾ ಇವತ್ತು ಅಂತ ಕೇಳಿದಾಗ, ನನ್ನ ಗಂಟಂಗೆ ಒಳ್ಳೆ ಬುದ್ಧಿ ಬರಲಿ ಅಂತಾರಿ ಅಂತ ಹೇಳಿದಾಗ, ಹೌದಾ, ಹಾಗಾದರೆ ಏನು ನನಗೆ ಇಷ್ಟು ದಿನ ಒಳ್ಳೆ ಬುದ್ಧಿ ಇರಲಿಲ್ವ ಅಂತ ಕೇಳಿದಾಗ, ರೀ ಇವತ್ತು ನನ್ನ ಜೊತೆ ಜಗಳ ಮಾಡಬೇಕೇನ್ರಿ ನೀವು ಅಂತ ಕೇಳಿದಾಗ, ಅಯ್ಯೋ ನಿನ್ನ ಜೊತೆ ಜಗಳ ಮಾಡಿ ಗೆಲ್ಲಕ್ಕಾಗತ್ತಾ ಮೀನಮ್ಮ, ನಿನ್ನೊಂದು ಆವಾಜ್ ಹಾಕಿದ್ರೆ ಇಡೀ ಏರೇನೇ ನಡಗ್ಬಿಡುತ್ತೆ, ನಿನ್ನ ಹತ್ರ ಜಗಳ ಮಾಡಿ ಗೆಲ್ಲೋದು ಒಂದೇ, ಯುದ್ಧ ಗೆಲ್ಲೋದು ಒಂದೇ ಅಂತ ಹೇಳಿದಾಗ, ರೀ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು, ನಾನು ಅಷ್ಟು ಜಗಳ ಮಾಡ್ತೀನಿ ಅಂತ ಹೇಳಿದಾಗ, ಇಲ್ಲಮ್ಮ ನೀನು ಜಗಳ ಮಾಡಲ್ಲ, ಅದು ನೆನ್ನೆನೇ ನಮ್ದು ಇವತ್ತು ಮದುವೆ ಆಗಿದ್ದೀನ ಅಂತ ಹೇಳಿದ್ಮೇಲೆ ನಿನ್ನ ಜೊತೆ ಜಗಳ ಮಾಡೋಕ್ಕಾಗುತ್ತಾ, ಇಲ್ಲಮ್ಮ ನಾನು ಜಗಳ ಮಾಡಲ್ಲ ನಿನ್ನ ಹತ್ರ ಅಂತ ಹೇಳಿದಾಗ, ಸೂರ್ಯ, ಮೀನಾ ರೀ ಯಾಕ್ರಿ ನಿಮ್ಮದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾಳೆ. ಆವಾಗ ಮೀನಾ ಒಂದು ನಿಮಿಷ ಇರು ಅಂದ್ಬಿಟ್ಟು ಅಪ್ಪ ಅಪ್ಪ ಅಂತ ರಂಗನಾಥ್ನ ಕರೆದಾಗ ರಂಗನಾಥ್ ಮತ್ತು ಶಾಂತಿ ಈಚೆ ಬರ್ತಾಳೆ. ಏನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕಣೋರ ಅಂತ ಹೇಳ್ಬಿಟ್ಟು ಸೂರ್ಯನ ನೋಡಿಕೊಂಡು ರಂಗನಾಥ್ ಹೇಳಿದಾಗ, ಹೂನಪ್ಪ ಇದೇ ಶರ್ಟ್ ಅಲ್ವಾ ನೆನೆ ಮೀನವ್ರ ಅಮ್ಮ ತಂದುಕೊಟ್ಟಿದ್ದು, ಚೆನ್ನಾಗಿದೆ ಅಲ್ವೇನಪ್ಪ ಅಂತ ಹೇಳ್ತಾನೆ. ಹೂನಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ರಂಗ ಅಂದ್ಕೊಂಡು ಲಕ್ಕಿ ಬರ್ತಾರೆ. ಲಕ್ಕಿನ ನೋಡ್ಬಿಟ್ಟು ಸೂರ್ಯ ಅಂತೂ ತುಂಬ ಖುಷಿಯಾಗಿ ಲಕ್ಕಿನ ಎತ್ಕೊಂಡು ಒಂದೆರಡು ಗೆರ್ಗಿಟ್ಲೆ ಓಡಿಸ್ತಾಳೆ. ಆವಾಗ ಲಕ್ಕಿ, ಬಿಡೋ ನನ್ನ ಕೈಕಾಲು ಮುರಿಬೇಕು ಅಂತಲೇ ಇದೆಯಾ ಕಣೋ, ಅದಕ್ಕೆ ನನಗೆ ಇಲ್ಲಿ ಬರೋಕ್ಕೆ ಭಯ ಆಗುತ್ತೆ ಕಣೋ ಅಂತ ಹೇಳಿದಾಗ, ಅಯ್ಯೋ ಅಜ್ಜಿ, ಅಯ್ಯೋ ಲಕ್ಕಿ, ನಾನು ನಿನ್ನ ಮೊಮ್ಮಗ, ನಾನು ನಿನ್ನ ಕೈಕಾಲು ಮುರಿತೀನ ಬಾ ಅಂತ ಒಳಗಡೆ ಕರ್ಕೊಂಬರ್ತಾನೆ. ಆವಾಗ ರಂಗನಾಥ, ಏನಮ್ಮ ಸರ್ಪ್ರೈಸಾಗಿ ಬಂದುಬಿಟ್ಟೆ, ಬರ್ತೀನಿ ಅಂತ ಹೇಳಿದರೆ ನಾನು ಸೂರ್ಯನ ಕಳಿಸ್ಕೊಡ್ತಾ ಇದ್ದೆ ಅಲ್ವೇನಮ್ಮ ಅಂತ ಹೇಳಿದಾಗ, ಶಾಂತಿನೂ ಊರಿ ನಾನು ನಿಮ್ಮಮ್ಮ ಬರ್ತಾರೆ ಅಂತ ನನ್ನ ಹತ್ರ ಹೇಳಲೇ ಇಲ್ವಲ್ರಿ ಅಂತ ಹೇಳಿದಾಗ, ಲಕ್ಕಿ ಏನೇ ನಾನು ಬರಬೇಕಂದ್ರೆ ನಿನ್ನ ಹತ್ರ ಪರ್ಮಿಷನ್ ತೊಗೊಂಬರ್ಬೇಕೇನೆ ತಾಟೆಗೀತಿ ಅಂತ ಹೇಳಿದಾಗ, ಇಲ್ಲ ಅತ್ತೆ ನೀವು ಬರ್ತೀನಿ ಅಂತ ಗೊತ್ತಿದ್ದಿದ್ರೆ, ಅಯ್ಯೋ ಗೊತ್ತು ಕಣೆ ನಿನ್ನ ಚಿನಿಮಿನಿ ನಾಟಕ, ನೀನು ಸುಮ್ಮನೆ ನಿಂತ್ಕೋ ಸಾಕು ಅಂತ ಹೇಳ್ತಾರೆ. ಆವಾಗ ಮೀನು ನೋಡ್ಕೊಂಡು, ಮೊಮ್ಮಗಳೇ ಹೇಗಿದ್ಯಮ್ಮ ಅಂತ ಕೇಳಿದಾಗ, ಹ್ಞೂ ಅಜ್ಜಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ, ಆವಾಗ ಸೂರ್ಯ ಹೇಳ್ತಾನೆ, ಲಕ್ಕಿ ನೀನು ಇವತ್ತು ಬಂದು ತುಂಬ ಒಳ್ಳೆಯದೇ ಆಯಿತು, ನಾನಿವತ್ತು ಮೀನಿನ ಮಧ್ಯೆ ನಮ್ಮ ಮನೆಗೆ ಊರು ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ, ಗೊತ್ತು ಕಣೋ ನಿಮ್ಮಿಬ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಕಣೋ ನಾನು ಬಂದಿದ್ದು, ಇವತ್ತು ನಿಮ್ಮಿಬ್ಬರು ಮದುವೆ ಆಗಿದ್ದೀನ ಅಂತ ನನಗೆ ಗೊತ್ತು ಕಣೋ ಅಂತ ಹೇಳಿದಾಗ, ಮೀನಾ ನಿಮ್ಗಾದ್ರೂ ನೆನಪಿದೆ ಅಜ್ಜಿ, ಅವ್ರಿಗಂತೂ ನೆನಪೇ ಇಲ್ಲ ಅಂತ ಹೇಳಿದಾಗ, ಲಕ್ಕಿ ಹೇಳ್ತಾಳೆ, ಅವ್ನಿಗೆಲ್ಲ ನೆನಪಿರುತ್ತಮ್ಮ, ಸುಮ್ಮನೆ ನಿನ್ನ ಆಟಾಡ್ಸೋದಕ್ಕೋಸ್ಕರ ಆ ಥರ ಹೇಳ್ತಾನೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರೋಹಿಣಿ ಬರ್ತಾಳೆ. ರೋಹಿಣಿ ನೋಡ್ಬಿಟ್ಟು, ಎಲ್ಲೇ ನಿನ್ನ ಗಂಡ ಕೆಲಸ ನೋಡ್ಕೊಂಡೋ ಇಲ್ವೋ ಅಂತ ಹೇಳಿದಾಗ, ಇಲ್ಲ ಅಜ್ಜಿ ಅವ್ರಾಗಲೇ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆಲ್ಲ ಇದು ಮಾಡಿದ್ದೀವಿ, ಹೊಸ್ದಾಗಿ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ರವಿ ಮತ್ತು ಶ್ರುತಿನೂ ಬರ್ತಾರೆ. ಲಕ್ಕಿನ ನೋಡ್ಬಿಟ್ಟು ಶ್ರುತಿ ಮತ್ತು ರವಿ ಹೇಗಿದ್ದೀರಾ ಅಂತ ಮಾತಾಡ್ಸ್ಕೊಂಡು ತುಂಬ ಖುಷಿಯಿಂದ ಮಾತಾಡಿಸ್ತಾ ಇರ್ತಾರೆ. ಹೂನಪ್ಪ ಚೆನ್ನಾಗಿದ್ದೀನಿ ಅಂತ ಇದು ಮಾಡ್ತಾ ಇರ್ತಾರೆ ಲಕ್ಕಿಯಮ್ಮ. ಆವಾಗ ಸೂರ್ಯನ ಕೈಲಿ ಏನೋ ಗಿಫ್ಟ್ ಇದ್ದಿದ್ದು ನೋಡ್ಬಿಟ್ಟು, ಏನೋ ಅದು ಗಿಫ್ಟು, ಏನೋ ಅದು ಬಾಕ್ಸು ಅಂತ ಕೇಳಿದಾಗ, ಲಕ್ಕಿ ನೋಡು ಇಲ್ಲಿ ನಾನು ಮೀನಿಗೋಸ್ಕರ ಏನೋ ತಂದಿದ್ದೀನಿ, ಸ್ವಲ್ಪ ನೋಡು ನೀನೇ ಅಂದ್ಬಿಟ್ಟು ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು, ಉಂಗುರ ತಂದಿದ್ದೀನೋ ಅಂತ ನೋಡ್ತಾ ಇರ್ತಾರೆ ಲಕ್ಕಿ ತುಂಬ ಖುಷಿ ಪಡ್ಕೊಂಡು. ಇದನ್ನು ನೋಡಿಕೊಂಡು ರೋಹಿಣಿ ಮತ್ತು ಶಾಂತಿ ಕೋಪ ಮಾಡ್ಕೊಂಡು ಮುಖ ನೋಡ್ತಾ ಇರ್ತಾರೆ, ಹೊಟ್ಟೆ ಉರ್ಕೊತಾ ಇರ್ತಾರೆ. ಈ ಕಡೆ ಮೀನಂತೂ ತುಂಬ ಖುಷಿಯಾಗಿರ್ತಾಳೆ. ಇದು ಉಂಗುರ ನೋಡ್ಬಿಟ್ಟು ಲಕ್ಕಿ, ಮುಂಚೆನೇ ನಾನೇ ನಿನಗೆ ಅದು ಮಾಡು ಇದು ಮಾಡು ಅಂತ ಹೇಳ್ಕೊಡ್ಬೇಕಿತ್ತು, ಇವಾಗ ನೀನು ತುಂಬ ಬದಲಾಗ್ಬಿಟ್ಟಿದ್ಯಾ ಕಣೋ, ಎಲ್ಲ ಬದಲಾಗ್ಬಿಟ್ಟಿದ್ಯಾ, ನೀನು ಹೆಂಡತಿ ಮಾತು ಕೇಳ್ಕೊಂಡು ಉದ್ಧಾರ ಆಗ್ತಿದ್ಯಾ ಕಣೋ ನೀನು ಅಂತ ಹೇಳಿದಾಗ, ರಂಗನಾಥ, ಎಲ್ಲ ಮೀನಿನ ಪ್ರಭಾವ ಅಮ್ಮ, ನೋಡು ನಮ್ಮ ಸೂರ್ಯನ ಹೆಂಗೆಲ್ಲ ಬದಲಾಯಿಸ್ಬಿಟ್ಲು ಅಂತ ಹೇಳಿದಾಗ, ಸೂರ್ಯ, ನಾನು ಯಾರಿಗೋಸ್ಕರನೂ ಬದಲಾಗಿಲ್ಲ, ಏನೋ ಕೊಡಬೇಕು ಅನ್ನಿಸ್ತು ಅದಕ್ಕೆ ತಂದೆ ಅಂತ ಹೇಳ್ತಾಳೆ. ಅವಾಗ ಅದಕ್ಕೆ ಕಣೋ ಹೇಳೋದು, ಹೆಂಡ್ತಿ ಮಾತು ಕೇಳಬೇಕು ಅಂತ ಹೇಳಿದಾಗ, ಶಾಂತಿ, ಅತ್ತೆ ಏನು ಹೇಳಿದ್ರಿ ಹೇಳಿ, ಏನು ಹೇಳಿದ್ರಿ ಅಂತ ಕೇಳಿದಾಗ, ನಿನ್ನ ಕಿವಿ ಏನು ಕಿವುಡೇನೆ, ಹೆಂಡ್ತಿ ಮಾತು ಕೇಳಬೇಕು ಕಣೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ರಂಗನಾಥ್ ನೋಡ್ಕೊಂಡು, ಹೌದು ಅಲ್ವಾ ಅಂತ ಹೇಳಿದಾಗ, ಲಕ್ಕಿ ಮಧ್ಯದಲ್ಲಿ ಹೇಳ್ತಾಳೆ, ಒಳ್ಳೆ ಮಾತು ಹೇಳಿದ್ರೆ ಕೇಳಬೇಕು ಕಣೆ, ಅದು ಇಂಥ ಹೆಣ್ಮಕ್ಳು ಹೇಳಿದ್ರೆ ಕೇಳಬೇಕು, ನಿಂತರ ಮನೆ ಹಾಳು ಮಾಡೋ ಮಾತನ್ನೆಲ್ಲ ಕೇಳಬಾರ್ದು ಕಣೆ ಅಂತ ಹೇಳಿದಾಗ, ರಂಗನಾಥ್ ನಕ್ಕೊಂಡು, ನೀನು ಯಾಕೆ ಎಲ್ಲದಕ್ಕೂ ಮಧ್ಯದಲ್ಲಿ ಬಂದು ಬಂಡಿಗೇಡು ಮಾಡ್ಕೊತ, ನೀನು ಸುಮ್ಮನೆ ನಿಂತ್ಕೊಂಡು ಶಾಂತಿ ನೀನು ಅಂತ ಹೇಳ್ತಾರೆ ರಂಗನಾಥ್ ಅವರು. ಈ ಕಡೆ ಸೂರ್ಯ, ಲಕ್ಕಿ ಹೆಂಗಿದೆ ಉಂಗುರ ಅಂತ ಕೇಳಿದಾಗ, ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳಿದಾಗ, ಸರಿ ನೀನೇ ಹಾಕ್ಬಿಡು ಮೀನಿಗೆ ಅಂತ ಹೇಳಿದಾಗ, ಇವತ್ತು ನೀವು ಮದುವೆ ಆಗಿದ್ದೀನ ಕಣೋ, ನಾನು ಹೆಂಗೋ ಹಾಕೋಕ್ಕಾಗುತ್ತೆ, ತಗೊಳ್ಳೋ ಹಾಕು ಅಂತ ಹೇಳಿದಾಗ, ಸೂರ್ಯ ಮೀನಿಗೆ ಉಂಗುರ ಹಾಕ್ತಾನೆ. ಆಮೇಲೆ ರಂಗನಾಥ್ ಮತ್ತು ಶಾಂತಿಗೆ ಆಶೀರ್ವಾದ ಪಡ್ಕೊಂಡು ಲಕ್ಕಿಗೂ ಆಶೀರ್ವಾದ ಪಡ್ಕೊತಾರೆ. ಆವಾಗ ಲಕ್ಕಿ ಹೇಳ್ತಾಳೆ, ಈ ವರ್ಷ ಇಬ್ಬರೇ ಮಾಡ್ಕೊತಾ ಇದ್ದೀರಾ, ಮುಂದಿನ ವರ್ಷಕ್ಕೆ 3 ಜನ ಆಶೀರ್ವಾದ ತೊಗೋಬೇಕು ನನ್ನ ಕೈಲಿ ಅಂತ ಹೇಳಿದಾಗ, ಸೂರ್ಯ, ರವಿ ಬಾರೋ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿದಾಗ, ಎಲ್ಲರೂ ಬಾರೋ ಅಂತ ಕೇಳಿದಾಗ, ಲಕ್ಕಿ ಸೂರ್ಯನ ಕಿವಿ ಅಂದ್ಬಿಟ್ಟು, ನಾನು ಹೇಳಿದ್ದು ಮುಂದಿನ ವರ್ಷಕ್ಕೆ ನಿನ್ನ ಮಗ ಬೇಕು, ಮಗನೋ ಮಗಳೋ ಬೇಕು ಅಂತ ಹೇಳಿದಾಗ, ಶಾಂತಿ ಕೋಪ ಮಾಡಿಕೊಂಡು, ಅವ್ರು ಹೆಂಗೆ ಮಾಡ್ಕೊಳಕ್ಕಾಗತ್ತೆ, ಮೊದಲನೇ ಮೊಮ್ಮಗು ಏನಿದ್ರು ನಮ್ಮ ರೋಹಿಣಿ ಕಡೆಯಿಂದಾನೇ ಆಗಬೇಕು ಅಂತ ಹೇಳಿದಾಗ, ಲಕ್ಕಿ ಕೋಪ ಮಾಡಿಕೊಂಡು, ಯಾಕೆ ಅವ್ರ ಕಡೆಯಿಂದಾನೇ ಆಗಬೇಕು ಅಂತ ಹೇಳಿದ್ವಿ, ಏನಾದರೂ ಇದೆಯಾ, ಹೇಳ್ಬೇಕಂದ್ರೆ ಈ ಮನೆಗೆ ಹಿರಿ ಸೊಸೆ ಅಂದರೆ ಅದು ನಮ್ಮ ಮೀನಾ,
ಯಾರಿಗಾದ್ರೂ ಆದರೂ ಪರವಾಗಿಲ್ಲ, ನನಗೆ 3 ಜನ ಮೊಮ್ಮಕ್ಕಳಲ್ಲಿ ಯಾರು ಮೊದಲನೇ ಮಗು ಆದರೂ ನಂಗೆ ಚಿಂತೆ ಇಲ್ಲ. ಯಾರ್ದಾದ್ರೂ ನನಗೆ ತುಂಬ ಖುಷಿನೇ. ಯಾರಿಗೆ ಮೊದಲನೇ ಮಗು ಆಗುತ್ತೋ ಅವ್ರಿಗೆ ನನ್ನ ಆಸ್ತಿ, ನನ್ನ ಜಮೀನು ಎಲ್ಲ ಕೊಡೋದು, ಇದೆಲ್ಲರಿಗೂ ನೆನಪಿದೆ ತಾನೆ ಅಂತ ಶಾಂತಿ ನೋಡಿಕೊಂಡು ಲಕ್ಕಿ ಹೇಳ್ತಾಳೆ. ಅವಾಗೆಲ್ಲರೂ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಅವಾಗ ಲಕ್ಕಿ ರಂಗನಾಥನ್ ನೋಡಿಕೊಂಡು ಏನೋ ಇವತ್ತೇನು ವಿಶೇಷ ಇಲ್ವೇನೋ ಅಂತ ಕೇಳಿದಾಗ, ಹ್ಞೂ ನಮ್ಮ ಸಂಜೆ ಹಬ್ಬದ ಅಡುಗೆನೇ ಮಾಡ್ಸೋಣ, ಅದು ನೀನು ಬಂದಿದ್ಯಾ, ಖುಷಿ ಖುಷಿ ಆಯಿತು ಅಂತ ಹೇಳಿದಾಗ, ಆವಾಗ ಸೂರ್ಯ ಮೀನಾ ನಿಮ್ಮ ಅಮ್ಮನ ಮನೆಗೆ ನಾಳೆ ಹೋಗೋಣ ಕಣೆ, ಇವತ್ತು ಲಕ್ಕಿ ಬಂದಿದ್ದಾಳೆ, ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳಿದಾಗ, ರೀ ಬನ್ನಿರಿ ಹೋಗಿ ಬರೋಣ ಅಂತ ಮೀನಾ ಕರೀತಾಳೆ. ಆವಾಗ ಲಕ್ಕಿ ಏನೋ ನಿನಗೆ ಅಪ್ಪ ಅಮ್ಮ ಹೆಂಗೋ ಅವಳಿಗೂ ಅದೇ ಥರ ಅಲ್ವೇನೋ, ಹೋಗೋ ಕರ್ಕೊಂಡೋಗ್ಬಿಟ್ಟು ಬಾ ಹೋಗೋ, ಅಷ್ಟರಲ್ಲಿ ನಾವೆಲ್ಲ ಸ್ವಲ್ಪ ಇದಾಗ್ತೀನಿ ಅಂತ ಹೇಳಿದಾಗ ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಇದಾಗ್ತೀನಿ ಅಂತ ಹೇಳ್ತಾರೆ ಲಕ್ಕಿ. ಸರಿ ಅಂದ್ಬಿಟ್ಟು ಸೂರ್ಯ ಮೀನನ್ನು ಕರ್ಕೊಂಡು ಹೊರಗಡೆ ಹೋಗ್ತಾನೆ. ಲಕ್ಕಿ ರಂಗನಾಥನ ಹತ್ರ ಮಾತಾಡ್ಕೊಂಡು ಕೂತಿರ್ಬೇಕಾರೆ ಅಮ್ಮ ಬಾಮ ನೀನು ಸ್ವಲ್ಪ ರೆಸ್ಟ್ ಹೋಗು ಅಂದ್ಬಿಟ್ಟು ಲಕ್ಕಿನ ರಂಗನಾಥ್ ಅವರು ರೂಮ್ ಕರ್ಕೊಂಡೋಗಿ ಶಾಂತಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾಳೆ. ಆವಾಗ ರೋಹಿಣಿ ಮತ್ತು ಮನೋಜ್ ಅಲ್ಲಿಗೆ ಬರ್ತಾರೆ. ರೋಹಿಣಿ ಯಾಕತ್ತೆ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ದೀರಾ, ಯಾಕೆ ಏನಾಯಿತು ಅಂತ ಹೇಳಿದಾಗ ಮನೋಜು ಅಯ್ಯೋ ನಮ್ಮ ಅಮ್ಮನಿಗೆ ಲಕ್ಕಿ ಅಜ್ಜಿ ಬಂದರೆ ಆಗೋದೇ ಇಲ್ಲ, ಅವ್ರು ಬಂದರೆ ಕೈ ಕಾಲೇ ಆಡೋದಿಲ್ಲ, ನಮ್ಮ ಅಮ್ಮನ ಹುರಿದು ಉಪ್ಪು ಖಾರ ಹಾಕ್ಬಿಡ್ತಾರೆ ಅಂತ ಹೇಳಿದಾಗ ಶಾಂತಿ ಕೋಪ ಮಾಡ್ಕೊಂಡು ಏನೋ ನಿಂದು ಸುಮ್ಮನೆ ನಿಂತ್ಕೊಳ್ಳೋ ಸಾಕು ಇಲ್ಲಿ, ನನಗೆ ಬೇರೆ ಈ ಅಮ್ಮ ಬಂದರೆ ನಂಗೆ ಒಂಚೂರು ಮರ್ಯಾದೆನೇ ಕೊಡೋದಿಲ್ಲ, ನನಗಂತೂ ಪ್ರಾಣ ಹಿಂಡ್ಬಿಡುತ್ತೆ, ಯಾಕಾದರೂ ಬರುತ್ತೋ ಈ ಅಮ್ಮ, ಇನ್ನು ಯಾವತ್ತು ಹೋಗುತ್ತೋ ಏನೋ, ನಂಗೆ ಈ ಅಮ್ಮ ಹೋಗೋ ತನಕ ನಾನು ನೆಮ್ಮದಿ ಇಲ್ಲ ಅಂತ ಶಾಂತಿ ಗೊಣ್ಗುಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಲಕ್ಕಿ ಜೋರಾಗಿ ಶಾಂತಿ ಶಾಂತಿ ಅಂತ ರೂಮಿಂದ ಕರೆದಿದ ತಕ್ಷಣವೇ ಬ್ಯಾಗ್ ತೊಗೊಬರೇ ನಂದು ಅಂತ ಲಕ್ಕಿ ಕರಿತಾಳೆ. ಆವಾಗ ಶಾಂತಿ ಮನೋಜನ್ನು ತಳ್ಕೊಂಡು ಓಡೋಗ್ತಾಳೆ. ಇದು ನೋಡ್ಬಿಟ್ಟು ರೋಹಿಣಿ ಮತ್ತು ಮನೋಜು ಫುಲ್ಲು ಶಾಕಾಗಿ ನಿಂತ್ಕೊತಾರೆ. ಇಲ್ಲಿಗೆ ವಿಡಿಯೋ ಸಂಚಿಕೆ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.